ನೋಡಿ, ಈ ಮೆಕ್ಕೆಜೋಳದ ತೆನೆಯನ್ನ ಮೇಲಿಂದ ಕೆಳಗಡೆವರೆಗೂ ನೋಡಿದ್ರು ಜೋಳದ ಸೈಜು ಒಂದೇ ಸಮ ಇದೆ. ತುದಿಯಲ್ಲೂ ಕೂಡ ಒಂದೇ ಒಂದು ಚೂರು ಗ್ಯಾಪ್ ಇಲ್ದಲೆ ಜೋಳ ಬಂದಿದೆ. ಈ ಜೋಳದ ಒಳಗಡೆ ಇರುವ ಬೆಂಡು ತುಂಬಾ ಅಂದ್ರೆ ತುಂಬಾ ತೆಳುವಾಗಿದೆ. ಇದು ಕಾವೇರಿ 8333 ತಳಿ. ಈ ತಳಿಯ ವಿಶೇಷತೆ ಏನು ಅಂದ್ರೆ ಮೆಕ್ಕೆಜೋಳ ಕಟಾವಿಗೆ ಬಂದ್ರು ಕಡ್ಡಿ ಹಸಿರಾಗೇ ಇರುತ್ತೆ. ಬಿತ್ತನೆ ಮಾಡಿದ ಕೇವಲ 110 ರಿಂದ 115 ದಿನಗಳಲ್ಲಿ ಈ ಮೆಕ್ಕೆಜೋಳ ಕಟಾವಿಗೆ ಬರುತ್ತೆ. ನಮ್ಗೆ ಈ ತಳಿಯ ಮೆಕ್ಕೆಜೋಳನ ನಾವು ನೀರಾವರಿ ಪ್ರದೇಶದಲ್ಲಿ ಬಿತ್ತನೆ ಮಾಡಿದ್ರೆ 1 ಎಕರೆಗೆ 50 ರಿಂದ 60 ಕ್ವಿಂಟಲ್ ಇಳುವರಿ ಪಡ್ಕೊಬಹುದು. ಅದೇ ನಾವು ಅರೆಮಲೆನಾಡು ಪ್ರದೇಶದಲ್ಲಿ ಬಿತ್ತನೆ ಮಾಡ್ಕೊಂಡ್ರೆ 1 ಎಕರೆಗೆ 30 ರಿಂದ 40 ಕ್ವಿಂಟಲ್ ಇಳುವರಿ ಪಡ್ಕೊಬಹುದು. ಈ ಮೆಕ್ಕೆಜೋಳದ ಮತ್ತೊಂದು ವಿಶೇಷತೆ ಏನು ಅಂದ್ರೆ, ಉದಾಹರಣೆಗೆ ನಾವು 100 ಕೆಜಿ ತೆನೆನ ತೂಕ ಮಾಡಿದ್ರೆ ನಮಗೆ ಸುಮಾರು 85% ಅಷ್ಟು ಜೋಳ ಸಿಗುತ್ತೆ. ಕೇವಲ 15% ಮಾತ್ರ ಬೆಂಡ್ ಬರುತ್ತೆ. ಈ ಜೋಳದ ಕಾಳುಗಳು ತುಂಬಾ ದಪ್ಪನಾಗಿ ಮತ್ತೆ ಉತ್ತಮ ಬಣ್ಣದಿಂದ ಬರೋದ್ರಿಂದ ಮಾರ್ಕೆಟ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಬೇಡಿಕೆ ಇದೆ. ಈ ತಳಿಗೆ ಅಷ್ಟೊಂದು ವಿಲ್ಟ್ ಮತ್ತೆ ಇನ್ನಿತರೆ ಪ್ರಮುಖ ರೋಗಗಳು ಬರಲ್ಲ. ರೈತರು ಮೆಕ್ಕೆಜೋಳ ಆಯ್ಕೆ ಮಾಡ್ಕೋಬೇಕಾದ್ರೆ ಉತ್ತಮ ಗುಣಮಟ್ಟ ಮತ್ತೆ ಉತ್ತಮ ಕಂಪನಿಯ ಮೆಕ್ಕೆಜೋಳನ ಆಯ್ಕೆ ಮಾಡ್ಕೊಳ್ಳಿ. ಈ ಕಾವೇರಿ 8333 ತಳಿಯನ್ನ ಆಯ್ಕೆ ಮಾಡಿಕೊಂಡು ಹೆಚ್ಚು ಇಳುವರಿ ಪಡ್ಕೊಳ್ಳಿ.